ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಮ್ಮನ ಅಡುಗೆ ಮನೆ. ನಾನಿವತ್ತು ಪಾಲಕ್ ಸೊಪ್ಪಿನ ಕೈಮಾ ರೆಸಿಪಿನ ಮಾಡ್ತಾಯಿದ್ದೀನಿ. ಇದನ್ನು ವೆಜ್ ಇರೋರು ನಾನ್ ವೆಜ್ ಇರೋರು ಇಬ್ಬರು ಕೂಡ ಟ್ರೈ ಮಾಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಒಂದು ಸಲ ಮಾಡಿದ್ರೆ ಪದೇ ಪದೇ ಮಾಡಬೇಕು ಅಂತ ಅನಿಸುತ್ತೆ. ಇದನ್ನು ನಾವು ಮುದ್ದೆ ಜೊತೆಲಿ, ಚಪಾತಿ ಜೊತೆಲಿ, ಪೂರಿ ಜೊತೆ ಯಾವ್ರ ಜೊತೆ ಬೇಕಾದ್ರೂ ತಿನ್ಬೋದು. ತುಂಬಾ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ನೋಡಿ, ನಾನು ಇಡ್ಲಿ ಜೊತೆಲಿ ಇದನ್ನು ಸರ್ವ್ ಮಾಡಿದ್ದೀನಿ. ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು ಏನೇನು ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಕಟ್ ಪಾಲಕ್ ಸೊಪ್ಪನ್ನು ತೊಳೆದು ಇಟ್ಕೊಂಡಿದ್ದೀನಿ. ಈ ರೀತಿ ತೊಳೆದು ಇಟ್ಕೊಂಡಿರಬೇಕು. ನಂತರ ಈರುಳ್ಳಿ, 2 ಬೆಳ್ಳುಳ್ಳಿ, 1 ಇಂಚು ಶುಂಠಿ, ಸ್ವಲ್ಪ ಚಕ್ಕೆ, 4 ರಿಂದ 5 ಲವಂಗ, ಹುರ್ಗಡ್ಲೆ, ಕೊತ್ತಂಬರಿ ಸೊಪ್ಪು, 1 ಕಪ್ ಹಸಿ ತೆಂಗಿನಕಾಯಿ ತುರಿ, ಮೆಣಸಿನ ಪುಡಿ, ಕಡಲೆ ಹಿಟ್ಟು, ಮಟನ್ ಮಸಾಲ ಪುಡಿ. ನಂತರ ನಾನು ತೊಳೆದು ಇಟ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಸೊಪ್ಪಿಗೆ 1 ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊಪ್ಪು ಮತ್ತು ಉಪ್ಪು ಚೆನ್ನಾಗಿ ಮಿಕ್ಸ್ ಆಗಿ ಸೊಪ್ಪು ಸಾಫ್ಟ್ ಆಗಬೇಕು. ಆ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಮುಚ್ಚಳನ ಮುಚ್ಚಿ ಸೈಡಲ್ಲಿ ಇಟ್ಬಿಡೋಣ. ನಂತರ ಒಂದು ಮಿಕ್ಸಿ ಜಾರ್ನಲ್ಲಿ ತಗೊಂಡಿರುವಂತಹ ತೆಂಗಿನಕಾಯಿ, 1 ಇಂಚು ಶುಂಠಿ, 2 ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಹುರ್ಗಡ್ಲೆ, ಅರ್ಧ ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕಿ ಚೆನ್ನಾಗಿ ರುಬ್ಕೊಂಬರೋಣ. ನೋಡಿ, ಯಾವ ರೀತಿ ಮಸಾಲೆ ರುಬ್ಕೊಂಡು ಬಂದಿದ್ದೀನಿ. ನಂತರ ನಾವು ಉಪ್ಪು ಮತ್ತು ಸೊಪ್ಪನ್ನು ಮಿಕ್ಸ್ ಮಾಡಿರ್ತಿದ್ವಲ್ಲ, ನೋಡಿ ಯಾವ ರೀತಿ ಎಲ್ಲ ಸಾಫ್ಟ್ ಆಗಿಬಿಟ್ಟಿದೆ. ಇದರಿಂದ ನಾವು ರಸ ಮತ್ತು ಸೊಪ್ಪು ಬೇರೆ ಎರಡನ್ನೂ ಬೇರೆ ಬಾರಿ ಮಾಡಿ ಇಟ್ಕೊಳ್ಳೋಣ. ರಸನ ಒಂದು ಸ್ವಲ್ಪನೂ ಇರಬಾರ್ದು. ಈ ರೀತಿ ಬೇರೆ ಮಾಡಿ ಇಟ್ಕೋಬೇಕು. ಹಿಂಡಿ ಇಟ್ಕೊಂಡಿರುವಂತಹ ಪಾಲಕ್ ಸೊಪ್ಪನ್ನು ನಾವು ಒಂದು ಬೌಲಲ್ಲಿ ಹಾಕೋತಾ ಇದ್ದೀನಿ. ಇದಕ್ಕೆ ನಾನು ರುಬ್ಬಿಟ್ಕೊಂಡಿರುವಂತಹ 1 ಸ್ಪೂನ್ ಮಸಾಲೆ, ಅರ್ಧ ಕಪ್ ಕಡಲೆ ಹಿಟ್ಟನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈ ಮೂರನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ 1 ಸ್ಪೂನ್ ಮಟನ್ ಮಸಾಲ, ಇದನ್ನು ಕೂಡ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ 1 ಸ್ಪೂನ್ ಮೆಣಸಿನ ಪುಡಿ. ನೀವು ಬೇಕಾದರೆ ಮೆಣಸನ್ನು ಆ್ಯಡ್ ಮಾಡ್ಕೋಬೋದು. ಆದರೆ ನಾನು ಮೆಣಸಿನ ಪುಡಿ ಇರೋದ್ರಿಂದ ನಾನು ಮೆಣಸಿನ ಪುಡಿನ ಯೂಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ನಾನು ಯಾವುದೇ ರೀತಿಯ ಉಪ್ಪಂತ ಹಾಕ್ಕೊಂಡಿಲ್ಲ. ಯಾಕೆಂದರೆ ಸೊಪ್ಪನ್ನು ಕಲಿಸ್ಬೇಕಾದ್ರೆ ನಾನು ಉಪ್ಪನ್ನು ಹಾಕ್ಕೊಂಡಿದ್ದೆ. ಅದೇ ಸಾಕಾಗುತ್ತೆ. ಈ ರೀತಿ ಉಂಡೆ ಉಂಡೆ ಮಾಡಿ ಇಟ್ಕೋಬೇಕು. ನಂತರ ಒಂದು ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕಿಡೋಣ. ಇದರಲ್ಲಿ ನಾನು 3 ರಿಂದ 4 ಸ್ಪೂನ್ ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅರ್ಧ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಈರುಳ್ಳಿ ಚೆನ್ನಾಗಿ ಫ್ರೈ ಆಗೋವರೆಗೂ ಹುರ್ಕೋಬೇಕು. ನಂತರ ರುಬ್ಬಿಟ್ಕೊಂಡಿರುವಂಥ ಇನ್ನೂ ಸ್ವಲ್ಪ ಮಸಾಲೆನ ಈ ಎಣ್ಣೆ ಒಳಗಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, 2 ರಿಂದ 3 ನಿಮಿಷ ಇದನ್ನು ಫ್ರೈ ಆದ ನಂತರ ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ಕೋಬೇಕು. ನಾನಿಲ್ಲಿ ಗ್ರೇವಿ ಮಾಡ್ತಿದ್ದೀನಿ, ಸಾಂಬಾರು ಮಾಡ್ತಿಲ್ಲ. ನಿಮಗೆ ನೀರು ಇನ್ನೂ ಸ್ವಲ್ಪ ಜಾಸ್ತಿ ಬೇಕು, ತೆಳ್ಳಗಿರಬೇಕು ಅಂತಂದರೆ ಗ್ರೇವಿ ಇನ್ನೂ ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ. ನಂತರ ನಾನು ಸೊಪ್ಪನ್ನು ಹಿಂಡಿ ತೆಗೆದಿರುವಂಥ ರಸನ ಈ ಮಸಾಲೆ ಜೊತೆ ಆ್ಯಡ್ ಮಾಡ್ಕೊಂಡಿದ್ದೀನಿ. 1 ಸ್ಪೂನ್ ಮಟನ್ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ 5 ರಿಂದ 10 ನಿಮಿಷ ಬೇಯೋದಕ್ಕೆ ಬಿಟ್ಬಿಡೋಣ. ನೋಡಿ, ಮಸಾಲೆ ಯಾವ ರೀತಿ ಬೆಂದಿದೆ. ಇದಕ್ಕೆ ನಾವು ಕಟ್ಟಿಟ್ಕೊಂಡಿರುವಂಥ ಪಾಲಕ್ ಸೊಪ್ಪಿನ ಕೈಮಾನ ಇದರೊಳಗಡೆ ಹಾಕೊಳ್ಳೋಣ. ಇದರಲ್ಲಿ 8 ರಿಂದ 10 ಉಂಡೆ ಆಗುತ್ತೆ ಒಂದು ಕಟ್ಟಿನಲ್ಲಿ. ಇದನ್ನ 5 ರಿಂದ 10 ನಿಮಿಷ ಬೇಯೋಕ್ಕೆ ಮತ್ತೆ ಬಿಟ್ಬಿಡೋಣ. 2 ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ಯಾವ ರೀತಿ ಬೆಂದಿದೆ. ಮನೇಲಿ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಒಂದು ಸಲ ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕು ಅಂತ ಅನಿಸುತ್ತೆ. ನೀವು ಕೂಡ ಮತ್ತೆ ಮತ್ತೆ ಮಾಡೇ ಮಾಡ್ತೀರಾ. ಒಂದು ಸಲ ಟ್ರೈ ಮಾಡಿ ಹೇಳಿ ಯಾವ ರೀತಿ ಬಂದಿದೆ ಅಂತ ಹೇಳ್ಬಿಟ್ಟು. ಇದನ್ನು ಇಡ್ಲಿ ಜೊತೆಲಿ, ಚಪಾತಿ ಜೊತೆ, ಪೂರಿ ಜೊತೆಲಿ ಯಾವುದ್ರ ಜೊತೆ ಬೇಕಾದ್ರೂ ತಿನ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.